ಕ್ಲೈಂಟ್ ಅಡ್ವಾನ್ಸ್ ಕೊಟ್ರೆ GST ಪೇ ಮಾಡ್ಬೇಕಾ? ಆನ್ಸರ್ ಇಸ್ ಡಿಪೆಂಡ್ಸ್. ಗೂಡ್ಸಾ ಸರ್ವಿಸಾ? ಇದು ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಹಾಯ್, ನಾನು ನಿಮ್ಮ ಧನುಷ್. ಸಿಂಪಲ್ ಲಾಜಿಕ್ ಹೇಳ್ತೀನಿ ಕೇಳಿ. ಕೇಸ್ 1 ಗೂಡ್ಸ್ ಕೇಸಲ್ಲಿ ಏನಾಗುತ್ತೆ, ನೀವು ಗೂಡ್ಸ್ ನ ಸೇಲ್ ಮಾಡ್ತಿದ್ದೀರಾ ಅಂದ್ರೆ ಕಸ್ಟಮರ್ 1 lakh rupees ಅಡ್ವಾನ್ಸ್ ಕೊಟ್ರು ಅಂದ್ರೆ ಅಡ್ವಾನ್ಸ್ ರಿಸೀವ್ ಮಾಡಿದ ತಕ್ಷಣ GST ಪೇ ಮಾಡಬೇಕು ಅಂತ ಇಲ್ಲ. GST ಯಾವಾಗ ಬರುತ್ತೆ? ಇನ್ವಾಯ್ಸ್ ಇಶ್ಯೂ ಮಾಡಿದಾಗ ಅಥವಾ ಗೂಡ್ಸ್ ಸಪ್ಲೈ ಟೈಮ್ ಅಲ್ಲಿ GST ಪೇ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಕಸ್ಟಮರ್ ಜುಲೈ 10th ಅಡ್ವಾನ್ಸ್ ಕೊಟ್ರು, ಗೂಡ್ಸ್ ಆಗಸ್ಟ್ 5th ಡೆಲಿವರ್ ಮಾಡಿ ಇನ್ವಾಯ್ಸ್ ರೈಸ್ ಮಾಡಿದ್ರು, GST ಆಗಸ್ಟ್ ಇನ್ವಾಯ್ಸ್ ಮೇಲೆ ಪೇ ಮಾಡಬೇಕು. ಕೇಸ್ 2 ಸರ್ವಿಸಸ್ ಕೇಸಸ್ ಅಲ್ಲಿ ನೋಡಿ, ಇದೇ ಸರ್ವಿಸ್ ಅಂದ್ರೆ ಸ್ಟೋರಿ ಬೇರೆ ಆಗುತ್ತೆ. ಕಸ್ಟಮರ್ ಅಡ್ವಾನ್ಸ್ ಕೊಟ್ಟ ತಕ್ಷಣ GST ಲಯಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, CA ಕನ್ಸಲ್ಟೇಷನ್ ಆಗಿರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇಂಟೀರಿಯರ್ ಡಿಸೈನರ್, ಡಿಜಿಟಲ್ ಮಾರ್ಕೆಟಿಂಗ್, ಈ ತರ ಕ್ಲೈಂಟ್ಸ್ ಅಲ್ಲಿ 50,000 rupees ಅಡ್ವಾನ್ಸ್ ಕೊಟ್ರೆ ಆ ಅಡ್ವಾನ್ಸ್ ಮೇಲೆ GST ಕ್ಯಾಲ್ಕುಲೇಟ್ ಮಾಡಿ ರಿಸಿಪ್ಟ್ ವೋಚರ್ ನ ಇಶ್ಯೂ ಮಾಡಿ ರಿಟರ್ನ್ ಅಲ್ಲಿ ರಿಪೋರ್ಟ್ ಮಾಡಿ ಟ್ಯಾಕ್ಸ್ ಪೇ ಮಾಡಬೇಕು. ಬ್ಯಾಲೆನ್ಸ್ ಅಮೌಂಟ್ ಇನ್ವಾಯ್ಸ್ ರೈಸ್ ಮಾಡಿದಾಗ ಬ್ಯಾಲೆನ್ಸ್ GST ಪೇ ಮಾಡಬೇಕು. ಸೊ ರಿಮೆಂಬರ್ ದಿಸ್ ಒನ್ ಲೈನ್. ಗೂಡ್ಸ್ ಇದ್ರೆ ನೋ GST ಆನ್ ಅಡ್ವಾನ್ಸ್, GST ಆನ್ ಇನ್ವಾಯ್ಸ್ ಆರ್ ಸಪ್ಲೈ. ಸರ್ವಿಸಸ್ ಆಗಿದ್ರೆ GST ಆನ್ ಅಡ್ವಾನ್ಸ್ ಇಟ್ ಸೆಲ್ಫ್. ಈ ಒಂದು ಕಾನ್ಸೆಪ್ಟ್ ಮಿಸ್ ಆದ್ರೆ ಇಂಟ್ರೆಸ್ಟ್ ಮತ್ತು ಕಾಂಪ್ಲೈನ್ಸ್ ಇಶ್ಯೂ ಬರ್ಬೋದು. ಈ ವಿಡಿಯೋ ಸೇವ್ ಮಾಡಿ. ನಿಮ್ಗೆ GST ಬಗ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಅಥವಾ DM ಮಾಡಿ. ಥ್ಯಾಂಕ್ ಯು.